ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ, ಬಿಗ್ ಬಾಸ್ ಮನೇಲಿ ಜಗಳ ಅಂದರೆ ಜಗಳ ಆಗ್ತಿದೆ. ಸೊ ಇಷ್ಟು ಸೀಸನಲ್ಲಿ ನೋಡ್ತಾ ಬಂದರೆ ಈ ಸರಿ ಈ ಬಿಗ್ ಬಾಸಲ್ಲಿ ಭಾಳಷ್ಟು ಜಗಳ ಆಗ್ತಿದೆ. ಏನು ಟಿ ಆರ್ ಪಿಗೋಸ್ಕರ ಮಾಡ್ತಿದ್ದಾರೋ ಏನಕ್ಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಎಲ್ಲರಿಗೂ ಎಲ್ಲ ಜನರಿಗೆ ಗೊತ್ತಾಗ್ತಿದೆ ಏನಕ್ಕೆ ಮಾಡ್ತಿದ್ದಾರೆ ಏನಕ್ಕಿಲ್ಲ ಅಂದರೆ ನಾಮಿನೇಟೆಡ್ಗೋಸ್ಕರ ಈ ಜಗಳ ಅಂದರೆ ಜಗಳ ಮಾಡ್ತಿದ್ದಾರೆ ಈಗ ಮನೇಲಿ. ಸೊ ಎಲ್ಲ ಜನರು ನೋಡ್ತಿದ್ದಾರೆ ಈ ಬಿಗ್ ಬಾಸ್ ಏನು ಟಿ ಆರ್ ಪಿನ ಇಟ್ಕೊಂಡ್ಬಿಟ್ಟು ಮಾಡ್ತಿದ್ದಾರೋ ಏನಕ್ಕೆ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ನೋಡಿದ್ರಿ, ಒಂದು ಪ್ರೋಮೋ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಕುರ್ಚಿಯಲ್ಲಿ ಕುಳಿತಿರುವ ಸದಸ್ಯ ನಾಮಿನೇಟ್ ಆಗಬೇಕೆಂದು ಬಯಸಿದರೆ ನಾಮಿನೇಟೆಡ್ ಎಂಬ ಫಲಕಗಳನ್ನು ಎತ್ತಿ ಹಿಡಿಯಬೇಕು. ಪ್ರತಾಪ್ ಈಗ ಸಡನ್ ಆಗಿ ಒಂದು ಹಳ್ಳಿ ಹುಡುಗ ಅಂತ ಹಳ್ಳಿ ಫ್ಲೇವರ್ ನ ಹಿಂದೆ ಇಟ್ಕೊಂಡು ಗೇಮ್ ಆಡ್ತಿರೋದು. ಕಾರ್ತಿಕ್ ಒಂದು ಫೇಕ್ ಫ್ರೆಂಡ್ಶಿಪ್ ಅಲ್ಲಿ ಲಾಕ್ ಆಗಿದ್ದಾನೆ. ಇದೆಲ್ಲ ಒಂದು ರೀಸನ್. ಫೇಕರಿ ಇಷ್ಟ ಇಲ್ಲ ನನಗೆ. ಮೈಕಲ್ ಕಾರಣವೇ ಇಲ್ಲದೆ ಒಪಿನಿಯನ್ ಹೇರೋಕ್ ಬರ್ತಾ ಇದಾರೆ. ನಾಮಿನೇಷನ್ಸ್ ಮಾಡೋದಕ್ಕೆ ಪ್ರಾಪರ್ ರೀಸನ್ ಕೊಡೋದಕ್ಕೆ ಬರೋದಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ. ಕಾರಣ ಕೊಡೋದು ಹೀಗೆ ಮೈಕಲ್, ಹೀಗೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ವಿನಯ್ ಅವರು ಈಗ ಪ್ರತಾಪ್ನ ನಾಮಿನೇಷನ್ ಮಾಡಿದ್ದಾರೆ. ನಾಮಿನೇಷನ್ ಬಿಟ್ಟರೆ ಸೆಕೆಂಡ್ರಿ ಅದು. ಸೊ ಪ್ರತಾಪ್ಗೆ ಹಳ್ಳಿಯಿಂದ ಬಂದಿರೋನು, ಹಳ್ಳಿಯಿಂದ ಫ್ಲೇವರ್ ಆಗಿರೋನು ಅಂತಂದು ಅವನು ಆ ಥರ ಹೇಳ್ತಿದ್ದಾರೆ ವಿನಯ್ ಅವರು. ಸೊ ಆ ಥರ ಎಲ್ಲ ಹೇಳ್ಬಾರ್ದು. ಇವನ್ ನೀವು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿದ್ದೀರಾ, ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರೋನು ಅಂತಂದು ಒಂದು ಐಡೆಂಟಿಫೈ ಅಷ್ಟೇ ಅದು. ಸೊ ಆ ಥರ ಎಲ್ಲ ಹೇಳ್ಬಾರ್ದು. ಮೈಕಲ್ ಈಗ ಕಾರ್ತಿಕ್ಗೆ ಫೇಕ್ ಫ್ರೆಂಡ್ಶಿಪ್ ಅಂತ ಹೇಳ್ತಿದ್ದಾನೆ. ಸೊ ನಮಗೆ ಆ ಥರ ಅನ್ನಿಸ್ತಿಲ್ಲ. ಏನಪ್ಪ ಮುಂಚೆಗೆಲ್ಲ ಸಂಗೀತ ಜೊತೆಗಿದ್ದ. ಸೊ ಸಂಗೀತ ಜೊತೆಗಿದ್ದಾಗಿದ್ದ ಇವಾಗೆಲ್ಲ ಸ್ವಲ್ಪ ಹೊರಗಡೆ ಬರ್ತಾ ಇದ್ದಾನೆ. ಸೊ ಅವರ ಫ್ರೆಂಡ್ಶಿಪ್ ಸ್ವಲ್ಪ ದೂರ ಆಗ್ತಿದೆ. ಸೊ ಅವರು ಮೈಕಲ್ ಈಗ ಫೇಕ್ ಫ್ರೆಂಡ್ಶಿಪ್ ಅಂತ ಇಟ್ಕೊಂಡ್ಬಿಟ್ಟು ಈಗ ಈ ಬಿಗ್ ಬಾಸ್ ಮನೇಲಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೊ ಜನರೆಲ್ಲ ನೋಡ್ತಿದ್ದಾರೆ. ಸೊ ಫೇಕ್ ಫ್ರೆಂಡ್ಶಿಪ್ ಅನ್ನೋದೆಲ್ಲ ಸುಳ್ಳು. ಸೊ ನಿಮ್ಮ ಅನಿಸಿಕೆ ಏನು ಫ್ರೆಂಡ್ಸ್, ಕಮೆಂಟ್ ಮಾಡಿ.